ಸರ್, ಚೆನ್ನಮ್ಮವರ ಅಂತಿಮ ಸಂಸ್ಕಾರಕ್ಕೆ ಯಾವ ರೀತಿ ಸಿದ್ಧತೆಗಳು ಯಾವ ರೀತಿ ಆಗಿದೆ? ಸಿದ್ಧತೆ ಈಗ ಇಲ್ಲಿಂದ ಹೊರಡ್ತಾ ಇದ್ದಾರೆ. ಬಾಣ ಇಲ್ಲಿಂದ ಹೊರಟು 11:30ಗೆ ಹೊರಡಬೇಕು ಅಂತ ಪ್ರೋಗ್ರಾಮ್ ಇದೆ. ಅಲ್ಲಿಂದ ನೇರ ಹೊಳೆನರಸೀಪುರ ಹೋಗ್ತಾರೆ. ಆ ದಾರಿ ಉದ್ದಕ್ಕೆ ಸಿಗುವಂಥ ಅಭಿಮಾನಿಗಳು, ಅವ್ರ ಸ್ನೇಹಿತರು ದರ್ಶನವನ್ನು ಮಾಡ್ತಾರೆ. ಓಕೆ, ದೇವೇಗೌಡರ ಕುಟುಂಬಕ್ಕೆ ತುಂಬ ಹತ್ತಿರವಾಗಿರುವಂಥವ್ರು, ಒಡನಾಟ ಇರುವಂಥವ್ರು. ಯಾವಾಗ ಕೊನೆ ಬಾರಿ ನೀವು ಮಾತಾಡಿಸಿರಿ ಚೆನ್ನಮ್ಮ ಅವ್ರನ್ನ? ನಾವು ಯಾವಾಗ ಮನೆಗೆ ಬಂದರೂ ಮಾತಾಡ್ಸಿ ಹೋಗ್ತಾಯಿದ್ವಿ. ಈಗ ಅವರು ಸ್ವಲ್ಪ ಮೊನ್ನೆ ಒಂದು ತಿಂಗಳಿಂದ ಸ್ವಲ್ಪ ಹಾಸಿಗೆ ಹಿಡಿಯುವಂಥ ಇದಾಗ್ತದೆ. ಬಟ್ 3 ದಿವಸ ಅನ್ನೋಕ್ಕೆ ಮುಂಚೆನೂ ಮಾತಾಡಿದ್ದಾರೆ. ಚೆನ್ನಮ್ಮ ಅಂದ ತಕ್ಷಣವೇ ಸಾರಾಮಹೇಶ್ವರಿಗೆ ಏನು ಕಣ್ಣು ಮುಂದೆ ಬರುತ್ತೆ, ಏನು ನೆನಪಾಗುತ್ತೆ? ಅವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಯಾವತ್ತೂ ರಾಜಕಾರಣವನ್ನು ಚರ್ಚೆ ಮಾಡ್ತಿರಲಿಲ್ಲ. ಊಟ, ಮಕ್ಕಳೇನು ಮಾಡ್ತಾಯಿದ್ದಾರೆ, ನಿಮ್ಮ ಶ್ರೀಮತಿಯವರು ಹೇಗಿದ್ದಾರೆ, ಭಾವನಾತ್ಮಕ ಸಂಬಂಧಗಳನ್ನ ಬಿಟ್ಟರೆ ಬೇರೆ ಏನು ಚರ್ಚೆ ಮಾಡ್ತಾರೆ. ಇದಿಷ್ಟು ಸಾರಾಮಹೇಶ್ವರ ಮಾತುಗಳಾಗಿತ್ತು. ಸರ್, ಚೆನ್ನಮ್ಮವರ ಅಂತಿಮ ಸಂಸ್ಕಾರಕ್ಕೆ ಯಾವ ರೀತಿ ಸಿದ್ಧತೆಗಳು ಯಾವ ರೀತಿ ಆಗಿದೆ? ಸಿದ್ಧತೆ ಈಗ ಇಲ್ಲಿಂದ ಹೊರಡ್ತಾ ಇದ್ದಾರೆ. ಬಾಣ ಇಲ್ಲಿಂದ ಹೊರಟು 11:30ಗೆ ಹೊರಡಬೇಕು ಅಂತ ಪ್ರೋಗ್ರಾಮ್ ಇದೆ. ಅಲ್ಲಿಂದ ನೇರ ಹೊಳೆನರಸೀಪುರ ಹೋಗ್ತಾರೆ. ಆ ದಾರಿ ಉದ್ದಕ್ಕೆ ಸಿಗುವಂಥ ಅಭಿಮಾನಿಗಳು, ಅವ್ರ ಸ್ನೇಹಿತರು ದರ್ಶನವನ್ನು ಮಾಡ್ತಾರೆ. ಓಕೆ, ದೇವೇಗೌಡರ ಕುಟುಂಬಕ್ಕೆ ತುಂಬ ಹತ್ತಿರವಾಗಿರುವಂಥವ್ರು, ಒಡನಾಟ ಇರುವಂಥವ್ರು. ಯಾವಾಗ ಕೊನೆ ಬಾರಿ ನೀವು ಮಾತಾಡಿಸಿರಿ ಚೆನ್ನಮ್ಮ ಅವ್ರನ್ನ? ನಾವು ಯಾವಾಗ ಮನೆಗೆ ಬಂದರೂ ಮಾತಾಡ್ಸಿ ಹೋಗ್ತಾಯಿದ್ವಿ. ಈಗ ಅವರು ಸ್ವಲ್ಪ ಮೊನ್ನೆ ಒಂದು ತಿಂಗಳಿಂದ ಸ್ವಲ್ಪ ಹಾಸಿಗೆ ಹಿಡಿಯುವಂಥ ಇದಾಗ್ತದೆ. ಬಟ್ 3 ದಿವಸ ಅನ್ನೋಕ್ಕೆ ಮುಂಚೆನೂ ಮಾತಾಡಿದ್ದಾರೆ. ಚೆನ್ನಮ್ಮ ಅಂದ ತಕ್ಷಣವೇ ಸಾರಾಮಹೇಶ್ವರಿಗೆ ಏನು ಕಣ್ಣು ಮುಂದೆ ಬರುತ್ತೆ, ಏನು ನೆನಪಾಗುತ್ತೆ? ಅವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಯಾವತ್ತೂ ರಾಜಕಾರಣವನ್ನು ಚರ್ಚೆ ಮಾಡ್ತಿರಲಿಲ್ಲ. ಊಟ, ಮಕ್ಕಳೇನು ಮಾಡ್ತಾಯಿದ್ದಾರೆ, ನಿಮ್ಮ ಶ್ರೀಮತಿಯವರು ಹೇಗಿದ್ದಾರೆ, ಭಾವನಾತ್ಮಕ ಸಂಬಂಧಗಳನ್ನ ಬಿಟ್ಟರೆ ಬೇರೆ ಏನು ಚರ್ಚೆ ಮಾಡ್ತಾರೆ. ಇದಿಷ್ಟು ಸಾರಾಮಹೇಶ್ವರ ಮಾತುಗಳಾಗಿತ್ತು. ಸರ್, ಚೆನ್ನಮ್ಮವರ ಅಂತಿಮ ಸಂಸ್ಕಾರಕ್ಕೆ ಯಾವ ರೀತಿ ಸಿದ್ಧತೆಗಳು ಯಾವ ರೀತಿ ಆಗಿದೆ? ಸಿದ್ಧತೆ ಈಗ ಇಲ್ಲಿಂದ ಹೊರಡ್ತಾ ಇದ್ದಾರೆ. ಬಾಣ ಇಲ್ಲಿಂದ ಹೊರಟು 11:30ಗೆ ಹೊರಡಬೇಕು ಅಂತ ಪ್ರೋಗ್ರಾಮ್ ಇದೆ. ಅಲ್ಲಿಂದ ನೇರ ಹೊಳೆನರಸೀಪುರ ಹೋಗ್ತಾರೆ. ಆ ದಾರಿ ಉದ್ದಕ್ಕೆ ಸಿಗುವಂಥ ಅಭಿಮಾನಿಗಳು, ಅವ್ರ ಸ್ನೇಹಿತರು ದರ್ಶನವನ್ನು ಮಾಡ್ತಾರೆ. ಓಕೆ, ದೇವೇಗೌಡರ ಕುಟುಂಬಕ್ಕೆ ತುಂಬ ಹತ್ತಿರವಾಗಿರುವಂಥವ್ರು, ಒಡನಾಟ ಇರುವಂಥವ್ರು. ಯಾವಾಗ ಕೊನೆ ಬಾರಿ ನೀವು ಮಾತಾಡಿಸಿರಿ ಚೆನ್ನಮ್ಮ ಅವ್ರನ್ನ? ನಾವು ಯಾವಾಗ ಮನೆಗೆ ಬಂದರೂ ಮಾತಾಡ್ಸಿ ಹೋಗ್ತಾಯಿದ್ವಿ. ಈಗ ಅವರು ಸ್ವಲ್ಪ ಮೊನ್ನೆ ಒಂದು ತಿಂಗಳಿಂದ ಸ್ವಲ್ಪ ಹಾಸಿಗೆ ಹಿಡಿಯುವಂಥ ಇದಾಗ್ತದೆ. ಬಟ್ 3 ದಿವಸ ಅನ್ನೋಕ್ಕೆ ಮುಂಚೆನೂ ಮಾತಾಡಿದ್ದಾರೆ. ಚೆನ್ನಮ್ಮ ಅಂದ ತಕ್ಷಣವೇ ಸಾರಾಮಹೇಶ್ವರಿಗೆ ಏನು ಕಣ್ಣು ಮುಂದೆ ಬರುತ್ತೆ, ಏನು ನೆನಪಾಗುತ್ತೆ? ಅವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಯಾವತ್ತೂ ರಾಜಕಾರಣವನ್ನು ಚರ್ಚೆ ಮಾಡ್ತಿರಲಿಲ್ಲ. ಊಟ, ಮಕ್ಕಳೇನು ಮಾಡ್ತಾಯಿದ್ದಾರೆ, ನಿಮ್ಮ ಶ್ರೀಮತಿಯವರು ಹೇಗಿದ್ದಾರೆ, ಭಾವನಾತ್ಮಕ ಸಂಬಂಧಗಳನ್ನ ಬಿಟ್ಟರೆ ಬೇರೆ ಏನು ಚರ್ಚೆ ಮಾಡ್ತಾರೆ. ಇದಿಷ್ಟು ಸಾರಾಮಹೇಶ್ವರ ಮಾತುಗಳಾಗಿತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.